ಆದ್ರೆ ಅಗೈನ್ ಈ ಸ್ಟಾಕ್ ನಾನು ಬೈ ಮಾಡೋದಕ್ಕೆ ಮತ್ತೆ ನನಗೆ ರೀಸನ್ ಏನು ಅಂತಂದ್ರೆ ಅಗೈನ್ ಅಬೌಟ್ ಟು ಬ್ರೇಕ್ಔಟ್ ವೀಕ್ಲಿ ಚಾರ್ಟ್ ಅಲ್ಲಿ ಇದು ರೆಸಿಸ್ಟೆನ್ಸ್ ಅಂತ ಇರುತ್ತೆ, ಅಬೌಟ್ ಟು ಬ್ರೇಕ್ಔಟ್ ಪ್ಯಾಟರ್ನ್ ಅಲ್ಲಿ ಇದೆ. ಹಂಗಾಗಿ ನಾನು ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ಇದಾದ್ಮೇಲೆ ಏನ್ 2 ಕ್ಯಾಂಡಲ್ಸ್ ಆಗಿದೆ, ಈ 2 ಕ್ಯಾಂಡಲ್ಸ್ ಏನ್ ನೋಡ್ತಾ ಇದ್ದೀರಾ ನೀವು, ಇದು ಬಂದು 1 ಅವರ್ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಆಗಿ ಇದು ಮೇಲಕ್ಕೆ ಹೋಗಿರೋದಕ್ಕೆ ವೀಕ್ಲಿ ಚಾರ್ಟ್ ಅಲ್ಲಿ ಆ ತರ ಒಂದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಬ್ಬ ಟ್ರೇಡರ್ಗೆ ಇನ್ಫಾರ್ಮೇಶನ್ ಅನ್ನೋದು ಇಂಪಾರ್ಟೆಂಟಾ ಅಥವಾ ಸ್ಕಿಲ್ ಅನ್ನೋದು ಇಂಪಾರ್ಟೆಂಟಾ, ಅದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಇನ್ಫಾರ್ಮೇಶನ್ ಅಂತಂದ್ರೆ ಏನು? ಈಗ ರೀಸೆಂಟ್ ಆಗಿ ನಮಗೆ TCS ರಿಸಲ್ಟ್ಸ್ ಬಂತು. ರಿಸಲ್ಟ್ಸ್ ಬಂದಿದ್ದ ದಿನ ಸಾಯಂಕಾಲ ತುಂಬಾ ವಿಡಿಯೋಸ್ನ ನೀವು ನೋಡಿರ್ತೀರಾ ಅಥವಾ ನ್ಯೂಸ್ ಚಾನಲ್ಸ್ನ ನೋಡಿರ್ತೀರಾ. TCS ಅವತ್ತು 2-2.5% ಡೌನ್ ಆಗಿತ್ತು. ಯಾಕೆ ಡೌನ್ ಆಯಿತು ಅನ್ನೋದಕ್ಕೆ ತುಂಬ ರೀಸನ್ಸ್ನ ಕೊಟ್ಟಿರ್ತಾರೆ. ಐದರ್ ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಅಂತೆ, ಅಥವಾ ನೆಕ್ಸ್ಟ್ Q2ನ ಅಥವಾ Q3 ಒಂದು ಪ್ರಿವ್ಯೂ, ಅಥವಾ ಅದ್ರದ್ದು ಏನು ಎಕ್ಸ್ಪೆಕ್ಟೇಷನ್ನು, ನೆಕ್ಸ್ಟ್ ಏನಾಗ್ಬೋದು, ಅಥವಾ ಈ ಥರ ಏನೇನೋ ರೀಸನ್ಸಿಂದ ಇವತ್ತು 2.5% ಬಿತ್ತು ಅಂತ ನೀವು ಇನ್ಫಾರ್ಮೇಷನ್ನ ತಗೊಂಡಿರ್ತೀರ. ಆದರೆ ಆಸ್ ಎ ಟ್ರೇಡರು ಈ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟು. ಅಂದರೆ ಈಗ ಯಾವುದೋ ಒಂದು ಕಂಪನಿದು ರಿಸಲ್ಟ್ಸ್ ಬರುತ್ತೆ ಅಥವಾ ಏನೋ ಒಂದು ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಬರುತ್ತೆ, ಅದರ ಇನ್ಫಾರ್ಮೇಶನ್ ನಾನು ತಗೊಳ್ತೀನಿ, ಕರೆಕ್ಟು. ಆದರೆ ಟ್ರೇಡರ್ಗೆ ಆ್ಯಕ್ಚುಲಿ ಬೇಕಾಗಿರುವಂಥದ್ದು ಏನು? ಈ ಸ್ಟೋರಿ ಟೆಲ್ಲಿಂಗ್ ಇನ್ಫಾರ್ಮೇಶನ್ನ ಅಥವಾ ಒಂದು ಸ್ಕಿಲ್ ಬೇಕಾ? ಯಾಕೆಂದ್ರೆ ಇವಾಗ TCS ಬಿದ್ದಿದ್ದಾದ್ಮೇಲೆ ಈ ರೀಸನ್ನಿಂದ ಬಿತ್ತು ಅಂತೆಲ್ಲ ತಿಳ್ಕೊಂಡೆ ನಾನು. ಆದರೆ ತಿಳ್ಕೊಂಡಿದ್ದಾದ್ಮೇಲೆ ಫೈನಲಿ TCSನ ನಾನು ಬೈ ಮಾಡ್ಲಾ ಅಥವಾ ಬೇಡವಾ? ಎಸ್, ಬೈ ಮಾಡಬೇಕು ಅನ್ನಂಗಿದ್ರೆ ನಾನು ಬೈ ಮಾಡ್ತಾ ಇದ್ದೀನಿ. ಏನು ನನ್ನ ಸ್ಟಾಪ್ ಲಾಸು? ಸೊ ಸ್ಟಾಪ್ ಲಾಸ್ ಇಲ್ದಿರ ಯಾವುದೇ ಟ್ರೇಡರ್ ಇಲ್ಲ, ಯಾವುದೇ ಟ್ರೇಡಿಂಗ್ ಸಿಸ್ಟಮ್ ಇಲ್ಲ ನನ್ನ ಪ್ರಕಾರ. ನೆಕ್ಸ್ಟ್ ಬೈ ಮಾಡ್ತೀನಿ, ಓಕೆ, ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು, ಇಷ್ಟು ಗೊತ್ತಾಯ್ತು ಅಂತಂದ್ರೆ ಸಾಕು. ಆದರೆ ಈ ಇನ್ಫಾರ್ಮೇಶನ್ ಇಂದ ನಮಗೆ ಇದು ಗೊತ್ತಾಗುತ್ತಾ? ನೋಡಿ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರಿಂದ ನಾಲೆಡ್ಜ್ ಬರುತ್ತೆ, ನಮಗೆ ಯಾಕೆ ಬಿತ್ತು ಅನ್ನೋದು ಗೊತ್ತಾಗುತ್ತೆ, ಅಥವಾ ಯಾವುದೋ ಒಂದು ಸ್ಟಾಕ್ ಮೇಲಕ್ಕೆ ಹೋಯ್ತು ಅಂದಮೇಲೆ ಯಾಕೆ ಮೇಲಕ್ಕೆ ಹೋಯ್ತು ಅನ್ನೋದು ಗೊತ್ತಾಗುತ್ತೆ. ಆದರೆ ರಿಯಲ್ ಆಗಿ ಆಕ್ಚುಯಲ್ ಆಗಿ ಏನು ರಿಕ್ವೈರ್ಮೆಂಟ್ ಇರುವಂಥದ್ದು? ನಾನು ಒಂದು ಇಂಡಿವಿಜುವಲ್ ಈ ಸ್ಟಾಕ್ನ ಬೈ ಮಾಡ್ಲಾ? ಎಸ್, ಬೈ ಮಾಡಲಿ ಅನ್ನಂಗಿದ್ರೆ ಯಾವ ಟೈಮಲ್ಲಿ ಬೈ ಮಾಡಲಿ? ಬೈ ಮಾಡಿದ್ದಾದ್ಮೇಲೆ ನನಗೆ ಕೆಳಗಡೆ ಬಂತು ಅಂದ್ರೆ ಯಾವುದು ಸ್ಟಾಪ್ ಲಾಸು, ಮೇಲ್ಗಡೆ ಹೋಯ್ತು ಅಂತಂದ್ರೆ ಯಾವುದು ಟಾರ್ಗೆಟು? ಈ ಬೈ ಮಾಡಬೇಕು, ಎಸ್ ಬೈ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಕಿಲ್ ಬೇಕು. ಸ್ಕಿಲ್ ಅಂತಂದ್ರೆ ಏನು? ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇದು 1 ಅವರ್ನ ಚಾರ್ಟು. ಈ 1 ಅವರ್ ಚಾರ್ಟ್ ಅಲ್ಲಿ ಇಂಡಿವಿಜುವಲ್ ಸ್ಟಾಕ್ ಚಾರ್ಟ್ ಇದು. ಸೊ ಯಾವ ಇಂಡಿವಿಜುವಲ್ ಸ್ಟಾಕು ಏನು ಅನ್ನೋದು ಮೆನ್ಷನ್ ಮಾಡಿಲ್ಲ, ಬಟ್ ಒಂದು ಪ್ಯಾಟರ್ನ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ರೀಸೆಂಟ್ ಆಗಿ ಅಂದ್ರೆ 13ನೇ ತಾರೀಕು ನಿನ್ನೆ 1 ಅವರ್ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ನ ಕೊಟ್ಟಿದೆ. ಈ ಸ್ಟಾಕು ಇವಾಗ 1037 ಏನ್ ಲೈನ್ ನ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ನಮಗೆ ಬ್ರೇಕ್ಔಟ್ ನ ಕೊಟ್ಟಿದೆ 1 ಅವರ್ ಚಾರ್ಟ್ ಪ್ರಕಾರ. ಇದು ಬೈ ಮಾಡಿದ್ರೆ ಅಕಾರ್ಡಿಂಗ್ ಟು ನಮ್ಮ ಸಿಸ್ಟಮ್ ಅಲ್ಲಿ ಸ್ಟಾಪ್ ಲಾಸ್ ಬಂದು 937 ಆಗುತ್ತೆ. ಇದು ಸ್ವಿಂಗ್ ಟ್ರೇಡಿಂಗ್ ಸಿಸ್ಟಮ್. ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಬೈ ಮಾಡಿದಾದ್ಮೇಲೆ ನೆಕ್ಸ್ಟ್ ಒಂದು 10 to 15 ಡೇಸ್ ಅಲ್ಲಿ ನಮಗೆ ಒಂದು ರಿಸಲ್ಟ್ ನ ಕೊಡಬೇಕು. ರಿಸಲ್ಟ್ ಅಂತಂದ್ರೆ ಏನು? ಐದರ್ ಇಲ್ಲಿಂದ ಇದು ಮೇಲಕ್ಕೆ ಹೋಗ್ಬೇಕು ಅಥವಾ ಇಲ್ಲಿಂದ ಕೆಳಗಡೆ ಬಂದು ಸ್ಟಾಪ್ ಲಾಸು ಹಿಟ್ ಆಗಬೇಕು. ಎರಡರಲ್ಲಿ ಒಂದು ರಿಸಲ್ಟ್ ಅಂತಂದ್ರೆ. ಓಕೆ, ಸೈಡ್ ವೇಸ್ ಆಗುತ್ತೆ ಅಥವಾ ವರ್ಷಾನ್ಗಟ್ಲೆ ಇಟ್ಕೊಳ್ಳೋದು, 6 ತಿಂಗಳು ಇಟ್ಕೊಳ್ಳೋದು, 3 ತಿಂಗಳು ಇಟ್ಕೊಳ್ಳೋದು, ಇದು ನಮಗೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲ. ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ಬೈ ಮಾಡಿದಾದ್ಮೇಲೆ ನೆಕ್ಸ್ಟ್ ಒಂದು 2 ಡೇಸ್ ಅಲ್ಲೋ, 5 ಡೇಸ್ ಅಲ್ಲೋ, 10 ಡೇಸ್ ಅಲ್ಲೋ, ಮ್ಯಾಕ್ಸಿಮಮ್ ಒಂದು 15-20 ಡೇಸ್ ಒಳಗಡೆ ಈ ಸ್ಟಾಕು ಮೇಲಕ್ಕೆ ಹೋಗ್ಬೇಕು ಅಥವಾ ಸ್ಟಾಪ್ ಲಾಸು ಹಿಟ್ ಆಗಬೇಕು. ಓಕೆ, ಇಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ನಾಳೆ ಏನಾಗುತ್ತೆ ಇದು ನಮ್ಗೆ ಗೊತ್ತಿಲ್ಲ. ರೈಟ್ ಹ್ಯಾಂಡ್ ಸೈಡ್ ಏನು ಅನ್ನೋದು ಗೊತ್ತಿಲ್ಲ. ಈ ಟೈಮಲ್ಲಿ ಮಾರ್ಕೆಟ್ ಇವಾಗ ಸದ್ಯಕ್ಕೆ ವೊಲಟೈಲ್ ಇರೋದ್ರಿಂದ ಪ್ಲಸ್ ನಿಫ್ಟಿ ವೀಕ್ ಆಗಿರೋದ್ರಿಂದ, ನಿಫ್ಟಿ ವೀಕ್ ಆಗಿದೆ ಅಂತಂದ್ರೆ ಏನು? ಇದಕ್ಕೆ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೀವು ನೋಡಿದ್ರೆ ನಾವು ಒಂದೇ ಒಂದು ಪ್ಯಾರಾಮೀಟರ್ ಇಂದ ಅದನ್ನ ಜಡ್ಜ್ ಮಾಡ್ಬೋದು, ನಿಫ್ಟಿ ವೀಕ್ ಆಗಿದ್ಯಾ ಸ್ಟ್ರಾಂಗ್ ಆಗಿದ್ಯಾ ಅಂತ. ಅದನ್ನ ನೀವು ನೋಡ್ಬೋದು. ನೋಡಿ, ಇವಾಗ ಸದ್ಯಕ್ಕೆ ನಿಫ್ಟಿ ವೀಕ್ ಆಗಿರೋದಕ್ಕೆ ಈ ಸ್ಟಾಕು 1037 ಅಥವಾ 40 ರುಪೀಸ್ ಅಲ್ಲಿ ನಾನು ಬೈ ಮಾಡಬೇಕು ಅಕಾರ್ಡಿಂಗ್ ಟು ನನ್ನ ಸಿಸ್ಟಮು. ನೆಕ್ಸ್ಟ್ ಇಲ್ಲಿ ಬಲ್ಗಡೆ ನಮ್ಗೆ ಗೊತ್ತಿಲ್ಲ, ಅಂದ್ರೆ ರೈಟ್ ಸೈಡ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಟೈಮಲ್ಲಿ ಕೆಳಗಡೆ ಬಂದ್ಬಿಟ್ರೆ ನಾನು ಏನ್ ಮಾಡಬೇಕು
ಅಂತಂದ್ರೆ ಒಂದು ಸ್ಟಾಪ್ ಲಾಸ್ 937 ಅನ್ನೋದು ಸ್ಟಾಪ್ ಲಾಸ್. ಸೊ ಇದಕ್ಕೆ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಶೀಟ್ ನ ಮಾಡ್ಕೊಂಡಿದೀವಿ. ಇಲ್ಲಿ ವಾಟ್ ಈಸ್ ಮೈ ರಿಸ್ಕ್ ಅನ್ನೋ ಕಡೆ 10,000 ರೂಪಾಯಿ ರಿಸ್ಕ್ ಅಂತ ಕೊಡ್ತೀನಿ. ಬಿಕಾಸ್ ಈ ಟ್ರೇಡ್ ಅಕಸ್ಮಾತ್ ಬೈ ಮಾಡಿದಾದ್ಮೇಲೆ ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ನನಗೆ 10,000 ರೂಪಾಯಿ ಮಾತ್ರ ಲಾಸ್ ಆಗಬೇಕು ಅನ್ನೋ ಅಂತಹ ಒಂದು ರಿಸ್ಕ್. ವಾಟ್ ಈಸ್ ಮೈ ರಿಸ್ಕ್, ಇದಕ್ಕೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನೋಡಿ ಎಂಟ್ರಿ ಪ್ರೈಸ್ ಹಾಕಿದೀನಿ 1037, ಸ್ಟಾಪ್ ಲಾಸ್ ಪ್ರೈಸ್ 937, 100 ಕ್ವಾಂಟಿಟಿ ಬರುತ್ತೆ. ಅಂದ್ರೆ ಈ 100 ಕ್ವಾಂಟಿಟಿ ನಾನಿಲ್ಲಿ ಬೈ ಮಾಡಿದಾಗ ನನಗೆ ಗೊತ್ತಿರುವಂತದ್ದು ಕೆಳಗಡೆ ಬಂದು 937 ಏನಾದ್ರು ಹಿಟ್ ಆಗೋಯ್ತು ಅಂತಂದ್ರೆ ಇದು ನನಗೆ 10,000 ರೂಪಾಯಿ ಲಾಸ್ ಆಗುತ್ತೆ ಅಂತ ಫಸ್ಟೇ ಗೊತ್ತಿದೆ. ಈ ರಿಸ್ಕ್ ನನಗೆ ಗೊತ್ತಿದ್ದೂನೇ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಅಂತ. ಅದೇ ಇಲ್ಲ ನಾನು ಇನ್ನೂ ಕಡಿಮೆ ರಿಸ್ಕ್ ತಗೊಳ್ತೀನಿ ಅಂತಂದ್ರೆ ಪ್ರೋಸೆಸ್ ಒಂದೇ. ಇಲ್ಲಿ ಬೇಕು ಅಂತಂದ್ರೆ 5,000 ರೂಪಾಯಿ ಮಾಡ್ಕೋಬಹುದು, ಇಲ್ಲ ಆಸ್ ಲೋ ಆಸ್ 1,000 ರೂಪಾಯಿ ಬೇಕಂತಂದ್ರು ಮಾಡ್ಕೋಬಹುದು. ಆದ್ರೆ ಇಲ್ಲಿ ಎಂಟ್ರಿ ಪ್ರೈಸು ಸ್ಟಾಪ್ ಲಾಸ್ ಪ್ರೈಸು ಸೇಮ್ ಇರುತ್ತೆ. ಆದ್ರೆ ಈ ಸ್ಟಾಕ್ ನ ನಾನು ಯಾಕೆ ಚೂಸ್ ಮಾಡ್ತೀನಿ ಅಂತಂದ್ರೆ ಈ ಸ್ಟಾಕ್ ಡೈರೆಕ್ಟ್ ಆಗಿ 1 ಅವರ್ ಕ್ಯಾಂಡಲ್ ಅಲ್ಲಿ ನಾನು ಚೂಸ್ ಮಾಡ್ತೀನ, ಇಲ್ಲ ವೀಕ್ಲಿ ಚಾರ್ಟ್ ಅಲ್ಲಿ ಇದು ನಮ್ಗೆ ಒಂದು ಪ್ಯಾಟ್ರನ್ ಅಲ್ಲಿ ಇದೆ. ಸೊ ಪ್ಯಾಟ್ರನ್ ಅಂತಂದ್ರೆ ನೋಡಿ ಇದು ಅಬೌಟ್ ಟು ಬ್ರೇಕ್ಔಟ್ ಅಂತೀವಿ, ಅಂದ್ರೆ ನಿಯರ್ ಟು ಬ್ರೇಕ್ಔಟ್, ಅಬೌಟ್ ಟು ಬ್ರೇಕ್ಔಟ್ ಪ್ಯಾಟ್ರನ್ ಇರೋದಕ್ಕೆ ಈ ಸ್ಟಾಕು ನಾವು ವೀಕ್ಲಿ ಒನ್ಸು ಸ್ಕ್ಯಾನ್ ಮಾಡಿದಾಗ ಆ ಸ್ಕ್ಯಾನರ್ ಅಲ್ಲಿ ಈ ಸ್ಟಾಕು ನಮ್ಗೆ ಬಂದಿರುತ್ತೆ. ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು 1 ಅವರ್ ಅಲ್ಲಿ ಬ್ರೇಕ್ಔಟ್ ಬಂತು ಅಂತಂದ್ರೆ ನಾನು ಬ್ರೇಕ್ಔಟ್ ನ ತಗೊಳ್ತೀನಿ. ನೋಡಿ ಇದು ಬಂದು ಒಂದು ಸ್ಕಿಲ್, ಇದು ಬಂದು ಒಂದು ಅನಾಲಿಸಿಸ್. ಅಂದ್ರೆ ಇಲ್ಲಿ ಯಾವುದೋ ಒಂದು ಸ್ಟೋರಿ ಟೆಲ್ಲಿಂಗ್ ಇಲ್ಲ. ಇಲ್ಲಿ ಮೇಲಕ್ಕೆ ಹೋಗಿದ್ದಾದ್ಮೇಲೆ ಈ ಸ್ಟಾಕ್ ನ ನಾನು ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇಲ್ಲ. ಎವ್ರಿ ಟ್ರೇಡ್ ಕಮ್ಸ್ ವಿತ್ ದ ರಿಸ್ಕ್ ಓನ್ಲಿ. ಅಂದ್ರೆ ಆಸ್ ಎ ಟ್ರೇಡರ್ ಹೆಂಗೆ ಅಂದ್ರೆ ಪ್ರತಿ ಟ್ರೇಡ್ ತಗೋಬೇಕು ಅಂತಂದ್ರು ಕೆಳಗಡೆ ಬಂತು ಅಂದ್ರೆ ನಾನು ಎಷ್ಟು ರಿಸ್ಕ್ ಅಲ್ಲಿ ಇರ್ತೀನಿ ಅನ್ನೋಂತಹ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ ಎಂಟ್ರಿ ಆಗ್ಬೇಕು. ಅವಾಗ್ಲೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ರನ್ ಅಲ್ಲಿ ಇರೋದಕ್ಕೆ ಸಾಧ್ಯ. ಈ ಟೈಮಲ್ಲಿ ನೋಡಿ ಇವಾಗ ವಾರು ಏನು ಸೀಸ್ ಫೈರ್ ಆಗುತ್ತಾ ಅಥವಾ ಇನ್ನೊಂದ ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ನಿಫ್ಟಿ ಟ್ರೆಂಡ್ ಡೌನ್ ಅಲ್ಲಿ ಇದೆ, ಪ್ಲಸ್ ವಾಲಟಿಲಿಟಿ ಇರೋದ್ರಿಂದ ಕಡಿಮೆ ರಿಸ್ಕ್ ತಗೋಬೇಕು ಅನ್ನೋದಷ್ಟೇ ಗೊತ್ತಿದೆ. ಪ್ಲಸ್ ಅಗ್ರೆಸಿವ್ ಅಂದ್ರೆ ಮಾರ್ಕೆಟ್ ಎಲ್ಲ ಚೆನ್ನಾಗಿತ್ತು, ನಿಫ್ಟಿ ಟ್ರೆಂಡ್ ಚೆನ್ನಾಗಿತ್ತು ಅಂತಂದಾಗ ಜಾಸ್ತಿ ರಿಸ್ಕ್ ನ ತಗೋಬೇಕು ಅನ್ನೋದು ಗೊತ್ತಿದೆ. ಆದ್ರೆ ನಮ್ಗೆ ಪ್ಯಾಟ್ರನ್ ಬಂದು ನೋಡಿ ವೀಕ್ಲಿ ಚಾರ್ಟ್ ನ ಪ್ಯಾಟ್ರನ್ ಈ ತರ ಅಬೌಟ್ ಟು ಬ್ರೇಕ್ಔಟ್ ಪ್ಯಾಟ್ರನ್ ಇರೋದಕ್ಕೆ ಈ ಸ್ಟಾಕು ನಾವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಿನ್ನೆ ಈ ಸ್ಟಾಕು ನಮ್ಗೆ ಎಂಟ್ರಿ ಬಂದಿದೆ. ಇದಕ್ಕೆ ನಾವು ಸ್ಕಿಲ್ ಅಂತೀವಿ, ಅನಾಲಿಸಿಸ್ ಅಂತ ಕರಿತೀವಿ. ಇದನ್ನ ನಾವು ಬಿಲೀವ್ ಮಾಡಬೇಕು ಅಂತಂದಾಗ ಪ್ರೀವಿಯಸ್ ಎಷ್ಟೋ ಸಲ ಆಗಿರುವಂತಹ ಹಿಸ್ಟ್ರಿನ ನೋಡ್ತೀವಿ. ಆ ಟೈಮಲ್ಲಿ ಇದು ಸಕ್ಸಸ್ ಆಗಿರುತ್ತೆ, ಹಂಗಾಗಿ ಇದನ್ನು ನಾವು ಬಿಲೀವ್ ಮಾಡಿ ತಗೊಳ್ತೀವಿ. ನೆಕ್ಸ್ಟ್ ರಿಸಲ್ಟ್ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲ. ಇಲ್ಲಿವರೆಗೂ ಅನಾಲಿಸಿಸ್ ಮಾಡುವಂಥದ್ದು ನಮ್ಮ ಕೈಯಲ್ಲಿರುತ್ತೆ, ಪ್ಲಸ್ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡಿ ಇದೇ ತರ ಪ್ಯಾಟ್ರನ್ ನಮ್ಗೆ 9ನೇ ತಾರೀಕು ಒಂದು ಸ್ಟಾಕ್ ಅಲ್ಲಿ ಬೈ ಬಂದಿತ್ತು. ಇಲ್ಲಿ ಆಲ್ಮೋಸ್ಟ್ 810 ರೂಪಾಯಿ. ಇಲ್ಲೂ ನನಗೆ ರೈಟ್ ಸೈಡ್ ಏನಾಗುತ್ತೆ ಅಂತ ಅವತ್ತಿಗೆ ಗೊತ್ತಿರಲ್ಲ. 810 ರೂಪಾಯಿಲಿ ಬೈ ಮಾಡ್ತೀನಿ, ಸ್ಟಾಪ್ ಲಾಸ್ ಬಂದು ಆಲ್ಮೋಸ್ಟ್ ಪ್ರೀವಿಯಸ್ ಡೇ ಲೋ 965 ಆಗಿರುತ್ತೆ. ಸೊ 810 ರೂಪಾಯಿ 765 ರೂಪಾಯಿ. ಆ ಟೈಮಲ್ಲೂ ಸೇಮ್ ನೋಡಿ 10,000 ರೂಪಾಯಿ ರಿಸ್ಕ್ ಅಂತ ತಗೊಳ್ತೀನಿ. 810 ರೂಪಾಯಿ 812 ರೂಪಾಯಿ ಎಂಟ್ರಿ ಪ್ರೈಸ್ ಅಂತ ತಗೊಂಡು 760 ರೂಪಾಯಿ ಸ್ಟಾಪ್ ಲಾಸ್ ಅಂತ ತಗೊಂಡ್ರೆ ನನಗೆ 193 ಶೇರ್ಸ್ ಬರುತ್ತೆ. ಸೊ 193 ಶೇರ್ಸ್ ಬಂದಾಗ ಅಷ್ಟನ್ನ ಮಾತ್ರ ತಗೊಂಡ್ರೆ ಅಕಸ್ಮಾತ್ 812 ರೂಪಾಯಿಗೆ ತಗೊಂಡಿರೋವಂಥದ್ದು ಕೆಳಗಡೆ ಬಂದ್ಬಿಟ್ರೆ 760 ರೂಪಾಯಿ ಬಂದ್ರೆ ನನಗೆ 10,000 ರೂಪಾಯಿ ಲಾಸ್ ಆಗುತ್ತೆ ಅಂತ ಯಾವಾಗ ನಂಗೆ ಗೊತ್ತಿರುತ್ತೆ ಅಂತಂದ್ರೆ ಇಲ್ಲಿ ಎಂಟ್ರಿ ಆಗೋ ಟೈಮಲ್ಲೇ ಗೊತ್ತಿರುತ್ತೆ. ಆದ್ರೆ ಅಗೈನ್ ಈ ಸ್ಟಾಕು ನಾನು ಬೈ ಮಾಡೋದಕ್ಕೆ ಮತ್ತೆ ನನಗೆ ರೀಸನ್ ಏನು ಅಂತಂದ್ರೆ ಅಗೈನ್ ಅಬೌಟ್ ಟು ಬ್ರೇಕ್ಔಟ್ ವೀಕ್ಲಿ ಚಾರ್ಟ್ ಅಲ್ಲಿ ಇದು ರೆಸಿಸ್ಟೆನ್ಸ್ ಅಂತ ಇರುತ್ತೆ, ಅಬೌಟ್ ಟು ಬ್ರೇಕ್ಔಟ್ ಪ್ಯಾಟ್ರನ್ ಅಲ್ಲಿ ಇದೆ. ಹಂಗಾಗಿ ನಾನು ಇದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ಇದಾದ್ಮೇಲೆ ಏನ್ 2 ಕ್ಯಾಂಡಲ್ಸ್ ಆಗಿದೆ, ಈ 2 ಕ್ಯಾಂಡಲ್ಸ್ ಏನ್ ನೋಡ್ತಾ ಇದ್ದೀರಾ ನೀವು, ಇದು ಬಂದು 1 ಅವರ್ ಚಾರ್ಟ್ ಅಲ್ಲಿ ಬ್ರೇಕ್ಔಟ್ ಆಗಿ ಇದು ಮೇಲಕ್ಕೆ ಹೋಗಿರೋದಕ್ಕೆ ವೀಕ್ಲಿ ಚಾರ್ಟ್ ಅಲ್ಲಿ ಆ ತರ ಒಂದು ಥಿಕ್ ಕ್ಯಾಂಡಲ್, ಬಿಗ್ ಕ್ಯಾಂಡಲ್ ಆಗಿರೋವಂಥದ್ದು. ಅಗೈನ್ ಇದು ನಿಮ್ಗೆ ಅನ್ನಿಸ್ಬೋದು ಇದು ಆಗೋಗಿದ್ದಾದ್ಮೇಲೆ ಅಂತ. ಆಗೋಗಿದ್ದಾದ್ಮೇಲೆ ಅಂತಂದ್ರೆ 9ನೇ ತಾರೀಕೆ ನಾನು ವಿಡಿಯೋ ಮಾಡ್ಬೇಕಾಯ್ತು, ಬಟ್ ಮಾಡಕ್ಕಾಗಿಲ್ಲ. ನೆಕ್ಸ್ಟ್ ನೋಡಿ ಇಲ್ಲೊಂದು ಸ್ಟಾಕ್ ಇದೆ. ಈಗ ಇದನ್ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೇಮ್ ಅಗೈನ್ ಸೇಮ್ ಪ್ಯಾಟ್ರನ್, ಅಬೌಟ್ ಟು ಬ್ರೇಕ್ಔಟ್ ಪ್ಯಾಟ್ರನ್. ಇದು ನಮ್ಗೆ ನಾಳೆನೋ ನಾಡಿದ್ದು ಆಚೆ ನಾಡಿದ್ದು ಬ್ರೇಕ್ಔಟ್ 1 ಅವರ್ ಕ್ಯಾಂಡಲ್ ಅಲ್ಲಿ ಬಂತು ಅಂತಂದ್ರೆ ಅಗೈನ್ ಇದನ್ನು ನಾವು
ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನೆಕ್ಸ್ಟ್ 5 ಡೇಸ್ 10 ಡೇಸ್ 15 ಡೇಸ್ಗೋಸ್ಕರ ಇದು ನಾವು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ತೀವಿ. ಅಗೈನ್ ಇಲ್ಲಿ ಯಾವುದೇ ನ್ಯೂಸ್ ಇಲ್ಲ, ಯಾವುದೇ ಒಂದು ಏನು ಹೇಳ್ತೀವಿ ಸ್ಟೋರಿ ಟೆಲ್ಲಿಂಗ್ ಇಲ್ಲ. ಇಲ್ಲಿ ಅಬೌಟ್ ಸ್ಕಿಲ್ ಅಂದರೆ ಒಂದು ಪ್ಯಾಟ್ರನ್ನ ಕಲ್ತ್ಕೊಂಡು ಆ ಪ್ಯಾಟ್ರನ್ ಮೇಲೆ ವರ್ಕ್ ಮಾಡ್ತಾ ಹೋದಾಗ ಆ ಪ್ಯಾಟ್ರನ್ನಲ್ಲಿ ನಮಗೆ ಆಬ್ವಿಯಸ್ಲಿ ಎಲ್ಲ ಪ್ಯಾಟ್ರನ್ನಲ್ಲೂ ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಮಗೆ 80% ಸಕ್ಸಸ್ ರೇಷಿಯೋ ಸಿಕ್ಕಿದ್ರೂ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಸಸ್ಟೈನ್ ಆಗ್ಬೋದು. ಅಗೈನ್ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಈ ಪ್ರೈಸ್ ರೇಂಜು ಇದು ನಮಗೆ ಬ್ರೇಕ್ಔಟ್ ಏನಾದ್ರು ಬಂತು ಅಂತಂದರೆ ಅಗೈನ್ ನಾನು ಸೇಮ್ ಇದೇ ಥರ ಒಂದು ವಿಡಿಯೋನ ಮಾಡ್ತೀನಿ. ಪ್ಲಸ್ ಇದರ ಪ್ರೀವಿಯಸ್ ಏನು ತೋರಿಸ್ತೆ ನಾನು ನಿಮಗೆ, ಇದೂ ಏನಾಯ್ತು ರಿಸಲ್ಟು, ಇದು ಇಲ್ಲಿಂದ ಮೇಲಕ್ಕೆ ಹೋಯ್ತಾ ಅಥವಾ ಇಲ್ಲಿಂದ ಕೆಳಗಡೆ ಬಂತಾ, ಸ್ಟಾಪ್ ಲಾಸ್ ಹಿಟ್ಟಾಯ್ತಾ, ಪ್ಲಸ್ ಸ್ಟಾಪ್ ಲಾಸ್ ತಗೊಂಡು ಅಂದರೆ ಎಷ್ಟು ಕ್ವಾಂಟಿಟಿ ತಗೊಂಡಿದ್ರೆ ಎಷ್ಟು ಲಾಸ್ ಆಗ್ತಾ ಇತ್ತು, ಇದನ್ನೆಲ್ಲ ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ನೀವೇನಾದರೂ